ನಮಸ್ಕಾರ ಸ್ನೇಹಿತರೆ, IPL 2026ರ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟಾನ್ಸ್. ಈಗಾಗಲೇ ಪಂಜಾಬ್ ಕಿಂಗ್ಸು ಗುಜರಾತ್ ಟೈಟಾನ್ಸು ಈ ಹಿಂದಿನ ಸೀಸನ್ಗಳಲ್ಲಿ 6 ಬಾರಿ ಮುಖಾಮುಖಿಯಾಗಿದೆ. ಅದರಲ್ಲಿ ಗುಜರಾತು 3 ಬಾರಿ ಗೆದ್ದಿದ್ರೆ, ಪಂಜಾಬ್ ಕಿಂಗ್ಸ್ ಸಹಿತ 3 ಬಾರಿ ಗೆದ್ದಿದೆ. ಎರಡೂ ತಂಡಗಳು ಒಳ್ಳೆ ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು. ಇನ್ನು ಇವೆರಡು ಮ್ಯಾಚ್ ನಡೀತಾ ಇರೋದು ಚಂಡೀಗಢ್ನಲ್ಲಿ. ಆ ಒಂದು ಚಂಡೀಗಢ್ನ ಪಿಚ್ನ ನಾವು ನೋಡೋದಾದರೆ ಬ್ಯಾಟಿಂಗಿಗೆ ಒಂದು ಒಳ್ಳೆ ಫ್ರೆಂಡ್ಲಿ ಪಿಚ್ಚು ಮತ್ತು ಆರಂಭದಲ್ಲಿ ಅಂದರೆ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಮತ್ತು ಆರಂಭದಲ್ಲಿ ಸಾಕಷ್ಟು ಬಾಲಿಂಗ್ನಲ್ಲಿ ಸ್ವಿಂಗ್ಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಒಂದು ಪಿಚ್ನಲ್ಲಿ ಅತಿ ಹೆಚ್ಚಾಗಿ ಬಂದಿರುವಂತಹ ಯಾವ್ರೇಜ್ ಸ್ಕೋರ್ಗಳೆಲ್ಲ ನಾವು ನೋಡಿದ್ರೆ 170ಇಂದ 190ವರೆಗೂ ಯಾವ್ರೇಜ್ ಸ್ಕೋರ್ ಇದೆ. ಸೊ ಇದಿಷ್ಟು. ಮತ್ತು ಇನ್ನು ಪಂಜಾಬ್ ಕಿಂಗ್ಸ್ನ ಬ್ಯಾಟಿಂಗ್ ಲೈನಪ್ಪು ಬಾಲಿಂಗ್ ಲೈನಪ್ನ ನೋಡೋದಾದರೆ ಮೊದಲನೇದಾಗಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಕೂಲ್ ಕ್ಯಾಪ್ಟನ್, ಒಂದು ಒಳ್ಳೆ ಕೂಲ್ ಲೀಡರ್ ಅಂತಲೇ ಹೇಳ್ಬೋದು. ಇನ್ನು ಪ್ರಿಯಾಂಶ್ ಆರ್ಯ ಇದ್ದಾರೆ, ಪ್ರಭ್ಸಿಮ್ರನ್ ಸಿಂಗ್ ಇದ್ದಾರೆ, ಮಾರ್ಕಸ್ ಸ್ಟೋನಿಂಗ್ ಒಬ್ಬ ಒಳ್ಳೆ ಪವರ್ ಹಿಟ್ಟರ್ ಮತ್ತು ಆಲ್ರೌಂಡರ್ ಕೂಡ ಇವರು. ಇನ್ನು ನೇಹಲ್ ವಧೀರಾ ಅವರು ಇದ್ದಾರೆ, ಒಳ್ಳೆ ಅಟ್ಯಾಕಿಂಗ್ ಯಂಗ್ಸ್ಟರ್ ಅಂತ ಹೇಳ್ಬೋದು. ಶಶಾಂಕ್ ಸಿಂಗ್ ಇದ್ದಾರೆ, ಒಳ್ಳೆ ಫಿನಿಷರ್. ಮಾರ್ಕೋ ಜೆನ್ಸನ್ ಇದ್ದಾರೆ, ಒಬ್ಬ ಒಳ್ಳೆ ಟಾಲ್ ಪೇಸರ್ ಮತ್ತು ಬೋನ್ಸ್ ಕಿಂಗ್ ಅಂತಲೇ ಹೇಳ್ಬೋದು. ಹರ್ಪ್ರೀತ್ ಬ್ರಾರ್ ಇದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹರ್ಪ್ರೀತ್ ಬ್ರಾರ್ ಅವರು ಒಳ್ಳೆ ಸ್ಪಿನ್ ಕಂಟ್ರೋಲ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಇದ್ದಾರೆ, ಡೆತ್ ಓವರ್ಗಳಲ್ಲಿ ಒಬ್ಬ ಒಳ್ಳೆ ಸ್ಪೆಷಲಿಸ್ಟ್ ಅಂದರೆ ಹರ್ಷದೀಪ್ ಸಿಂಗ್ ಅವರು. ಇನ್ನು ಚಹಲ್ ಅವರು ಇದ್ದಾರೆ, ಚಹಲ್ ಅವರು ಯಾವ ರೀತಿಯಲ್ಲಿ ಸ್ಪಿನ್ ಮಾಡ್ತಾರೆ, ಯಾವ ರೀತಿ ವಿಕೆಟ್ ಅಂತ ತಗೊತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಇನ್ನು ಓವರಾಲ್ ಆಗಿ ಬ್ಯಾಟಿಂಗ್ನಲ್ಲಿ ಒಂದು ಕಡೆ ಅಗ್ರೆಸಿವ್ ಮತ್ತು ಎಕ್ಸ್ಪ್ಲೋಸಿವ್ ಸಖತ್ತಾಗೇ ಇದೆ. ಬಾಲಿಂಗ್ನ ವಿಚಾರದಲ್ಲಿ ಒಂದು ಮಿಕ್ಸ್ ಆಫ್ ಪೇಸ್ ಇದೆ, ಒಂದು ಒಳ್ಳೆ ಬಾಲಿಂಗು ಕೂಡ ಇದೆ, ಮುಖ್ಯವಾಗಿ ಸ್ಪಿನ್ ಅಟ್ಯಾಕ್ ಸಖತ್ತಾಗೇ ಇದೆ. ಇನ್ನು ಗುಜರಾತ್ ಟೈಟಾನ್ಸ್ ವಿಚಾರಕ್ಕೆ ಬರುವುದಾದರೆ ಶುಭ್ಮನ್ ಗಿಲ್ ಒಬ್ಬ ಕೂಲ್ ಕ್ಯಾಪ್ಟನ್ ಆ್ಯಂಡ್ ಕ್ಲಾಸಿಕ್ ಕ್ಯಾಪ್ಟನ್. ಇನ್ನು ಸಾಯಿ ಸುದರ್ಶನ್ ಅವರ ಕನ್ಸಿಸ್ಟೆನ್ಸಿ, ಟೆಕ್ನಿಕಲ್ ತುಂಬಾ ವರ್ಕ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಜಾಸ್ ಬಟ್ಲರ್ ಒಬ್ಬ ಒಳ್ಳೆ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ಇವರು. ಗ್ಲೆನ್ ಫಿಲಿಪ್ಸ್ ಇದ್ದಾರೆ, ಪವರ್ ಹಿಟ್ಟರ್. ರಾಹುಲ್ ತಿವಾಟಿಯಾ ಒಳ್ಳೆ ಫಿನಿಷ್ನರ್ ಇದ್ದಾರೆ. ಶಾರುಖ್ ಖಾನ್ 6 ಹಿಟ್ಟರ್ ಮತ್ತು ಅಗ್ರೆಸಿವ್ ಪರ್ಸನ್ ಅಂತಲೇ ಹೇಳ್ಬೋದು. ಜಾಸನ್ ಹೋಲ್ಡರ್ ಇದ್ದಾರೆ, ರಶೀದ್ ಖಾನ್ ಇದ್ದಾರೆ. ರಶೀದ್ ಖಾನ್ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮ್ಯಾಚ್ ಚೇಂಜರ್ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ಇದ್ದಾರೆ, ನಮ್ಮ RCBಯ ಮಾಜಿ ಕ್ರಿಕೆಟಿಗ. ಪ್ರಸಿದ್ಧ ಕೃಷ್ಣ ಅವರು ಸಹಿತ ಇದ್ದಾರೆ, ಒಳ್ಳೆ ಪೇಸ್ ಬಾಲರು. ಸೊ ಬ್ಯಾಟಿಂಗ್ ಲೈನಪ್ ನಾವು ನೋಡೋದಾದರೆ ಟಾಪ್ ಆರ್ಡರ್ನಲ್ಲಿ ಒಳ್ಳೊಳ್ಳೆ ಡೇಂಜರಸ್ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ. ಬಾಲಿಂಗ್ನ ವಿಚಾರಕ್ಕೆ ಬರೋದಾದರೆ ಒಳ್ಳೆ ಕ್ಲಾಸ್ ಸ್ಪಿನ್ ಆಗಿರ್ಬೋದು ಮತ್ತು ಸ್ಟ್ರಾಂಗ್ ಪೇಸ್ ಕೂಡ ಹೊಂದ್ಕೊಂಡಿದೆ. ಸೊ ಪಂಜಾಬ್ನಲ್ಲಿ ಆಲ್ರೌಂಡ್ರು ಚೆನ್ನಾಗೇ ಇದ್ದಾರೆ. ಸ್ಟೋನಿಸು ತುಂಬಾ ಒಬ್ಬ ಪವರ್ಫುಲ್ ಬೀಸ್ಟ್ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ ವಿಚಾರದಲ್ಲಿ ಚಹಲ್ ಅವರು ತುಂಬಾ ಒಳ್ಳೆ ವಿಕೆಟ್ ಅಂಟರ್ ಅಂತ ಹೇಳ್ಬೋದು. ಗುಜರಾತ್ನಲ್ಲಿ ಟಾಪ್ ಆರ್ಡರು ಒಳ್ಳೆ ಡೇಂಜರಸ್ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ, ಗಿಲ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು. ಬಾಲಿಂಗ್ನಲ್ಲಿ ರಶೀದ್ ಖಾನ್ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ರಶೀದ್ ಖಾನ್ ಅವರ ಈ ಹಿಂದಿನ ಸೀಸನ್ಗಳಾಗಿರ್ಬೋದು, ಹಿಸ್ಟರಿನಲ್ಲಿ IPL ಹಿಸ್ಟರಿನಲ್ಲಿ ರಶೀದ್ ಖಾನ್ ಅವರು ಅತಿ ಹೆಚ್ಚಾಗಿ ಗೇಮ್ನೇ ಚೇಂಜ್ ಮಾಡಿದ್ದಾರೆ. ಅಂತಹ ರೀತಿಯಲ್ಲಿ ಒಳ್ಳೊಳ್ಳೆ ಒಂದು ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ನಲ್ಲಿ ಶ್ರೇಯಸ್ ಅಯ್ಯರು, ಮಾರ್ಕಸ್ ಸ್ಟೋನಿಸು, ಚಹಲ್ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಗುಜರಾತ್ನಲ್ಲಿ ಶುಭ್ಮನ್ ಗಿಲ್ಲು, ಜಾಸ್ ಬಟ್ಲರು, ರಶೀದ್ ಖಾನ್ ಇವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಹೀಗಿರಬೇಕಾದ್ರೆ ಗುಜರಾತ್ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು ಒಳ್ಳೆ ಟಕ್ ಆಫ್ ಮ್ಯಾಚ್ ಇದೆ. ಒಂದು ಕಡೆಯಿಂದ ನೋಡೋದಾದರೆ ಈ ಒಂದು ಪಂಜಾಬ್ನಲ್ಲಿ ಇನ್ನೂ ಬಾಲಿಂಗು ಮತ್ತು ಬ್ಯಾಟಿಂಗ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಗುಜರಾತ್ನಲ್ಲಿ ತಕ್ಕ ಮಟ್ಟದಲ್ಲಿ ನೋಡೋದಾದರೆ ಇನ್ನೂ ಬಾಲಿಂಗ್ನ ಸ್ಟ್ರಾಂಗ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಓಪನಿಂಗು ಆಗಿರ್ಬೋದು, ಮಿಡಲ್ ಆರ್ಡರ್ ಆಗಿರ್ಬೋದು, ಬ್ಯಾಟಿಂಗ್ ಚೆನ್ನಾಗೇ ಇದೆ. ಬ್ಯಾಟಿಂಗ್ ಲೈನಪ್ಪು ಬಾಲಿಂಗ್ನ ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದಾಗಿತ್ತು. ಓವರಾಲ್ ಆಗಿ ಇಬ್ರಿಗೂ ಕಂಪೇರ್ ಮಾಡೋದಾದರೆ ಒಂದು 60% GT ಕೊಡ್ಬೋದು, 40% ಪಂಜಾಬ್ ಕಿಂಗ್ಸ್ಗೆ ಕೊಡ್ಬೋದು. ಏನಾಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ.